ಧಾರವಾಡ ಸಮೀಪದ ಕೆಸಾಪುರ ಗ್ರಾಮದ ರೇವಣಸಿದ್ದೇಶ್ವರ ತೂಗುಗುಡ್ಡದ ಅಧೋರೆ ಜಾತ್ರೆ ಭಕ್ತಿ ಭಾವದಿಂದ ನೆರವೇರಿತು. ಈ ಸಂದರ್ಭದಲ್ಲಿ ಸರೂರು ಗ್ರಾಮದ ಕರಿಸಿದ್ದಯ್ಯ, ಮಾಂತಯ್ಯ, ಅಮ್ರಯ್ಯ ಹಾಗೂ ಬಸಯ್ಯ ಗುರುವಿನವರು 7 ಬಗೆಯ ಮುಳ್ಳುಕಂಟೆಯ ಮೇಲೆ ನಿಂತು ಬೆಳೆ, ಹವಾಮಾನ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳ ಕುರಿತಾದ ಶಿವವಾಣಿಯನ್ನ ನುಡಿದರು. ಗುರುವಿನವರು ಈ ವರ್ಷ ಮಳೆ ಸಮರ್ಪಕವಾಗಿ ಸುರಿದು ತೊಗರಿ ಹಾಗೂ ಜೋಳ ಬೆಳೆ ಭರ್ಪೂರವಾಗಲಿದೆ ಎಂದು ಭವಿಷ್ಯವಾಣಿ ಹೇಳಿದರು. ರಾಜಕೀಯ ಕ್ಷೇತ್ರದಲ್ಲಿ ಬಿರುಗಾಳಿ ಏಳಲಿದೆ ಎಂದು ಎಚ್ಚರಿಕೆ ನೀಡಿದ ಅವರು, ಕಾಲ ಸರಿಯಿಲ್ಲ, ಹುಷಾರಾಗಿ ಹೆಜ್ಜೆ ಇಡಿ ಎಂದು ಜನರಿಗೆ ಸಂದೇಶ ನೀಡಿದರು. ಪ್ರತಿ ವರ್ಷ ನಡೆಯುತ್ತಿರುವ ಈ ಸಂಪ್ರದಾಯವನ್ನು ಕಣ್ಣಾರೆ ನೋಡುವುದಕ್ಕಾಗಿ ಭಕ್ತರ ಸಾಗರವೇ ಸೇರುತ್ತದೆ. ದೇಶಮುಖ ಮನೆತನದಿಂದ ನಂದಿಕೋಲು, ತೈಲದ ಮಗಿ, ನುಚ್ಚಿನ ಗಡಿಗೆ ಬಂದ ನಂತರ ನೆರಬೆಂಚಿಯಿಂದ ರೇವಣಸಿದ್ದೇಶ್ವರರ ಪಲ್ಲಕ್ಕಿ ಆಗಮಿಸುವುದು ಜಾತ್ರೆಯ ಪ್ರಮುಖ ವೈಶಿಷ್ಟ್ಯತೆಯಾಗಿದೆ. ಸದಾ ನಾಲ್ಕು ಮೂಲಿ ಸೋಸಿ ನೋಡೊಳಗ ನಾಲ್ಕು ಮೂಲಿಗೆ ಕೆಂಪಳಿ ಸರಿ ಕೆಂಪಳಿ ಎಲ್ಲಾರ ಸಮಾಧಾನ ರೀ. ಬಳಿ ಒಳಗ ಬಳಿ ಹಾರಣೆ ಬಳಿ ನಾ ಕಡೆ ಈ ವರ್ಷದಿಂದ ಮುಂದುವರ್ಸಿದ್ದ ಅದ್ರೊಳಗ ಸಾಕಷ್ಟು ಕೊಡ್ತಾನಿಲ್ಲ ಮಕ್ಕಳ ಬಾಳ ಬಾಳ ಸುಖಿ ಬಂದೈತಿ. ಬಾಳ ಹೆಚ್ಚಂತ ನಡೆದ ಅಮ್ಮತ್ತಪ್ಪ ಮಾದರ್ ಈ ಭಕ್ತರು ದೇವಸ್ಥಾನದ ನಾಯಕ ನಾಗರಾಜ ಹಿರೇಕುರುಬರ, ಸಿದ್ದಪ್ಪ ಉಪ್ಪಿನಕಾಯಿ, ರಾಮಣ್ಣ ಪೂಜಾರಿ, ಯಮನಪ್ಪ ವಾಲಿಕಾರ್, ಸೋಮಣ್ಣ ವಡಗೇರಿ, ರವಿ ಮೇಟಿ, ಪವಾಡೆಪ್ಪ ವಾಲಿಕಾರ್, ಮಲ್ಲಿಕಾರ್ಜುನ ತಂಗಡಗಿ ಮತ್ತು ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಿಗಿ, ನಾಲತ್ವಾಡ್. ಮೂರು ಬಣ್ಣದ ಪಕ್ಷ ಮೂರ ಕಾಲಿನ ಕುಳಿತೈತೆ ಬಹಳ ಹತ್ತಿರದಲ್ರಿ. ಕೆಂಪು ಗಾಳಿ ಬಂಗಾರ ಕಡೆ ಅಂತ ನೋಡಿ ವರ್ಷ ಮುತ್ತೆ ಕೆಂಪಿಗೆ ತುಡ್ದಾಗ ಬಂಗಾರ ಕೂಸಾಗತ್ತಲ್ಲಿ ಹಾಕಿದ ಫೋನ್ ಬರ್ಲಾರಂಗಿಡಿ. ಯಾರ ನಂಬಿ ನಡ್ತೀರಿ ಅವ್ರ ಮನ್ಯಾಗ ಬಂಗಾರ ಕೂಸಾಗತ್ತಲ್ಲಿ ಬಾಳ ಹತ್ರ ಹಾಕೋಣ.